ಮಾರ್ಪಳ್ಳಿ ಮೀಡಿಯಾ ಯೂಟ್ಯೂಬ್ ಚಾನಲಿಗೆ ತಮ್ಮೆಲ್ಲರಿಗೂ ಆಧಾರದ ಆತ್ಮೀಯ ಸ್ವಾಗತ. ಸ್ನೇಹಿತರೆ, ಇಂದು ನಾನು ಅತ್ಯಂತ ಪ್ರಸಿದ್ಧನಾದಂತಹ ಕುಮಾರವ್ಯಾಸ ಹಾಗೆಯೇ ಆತನ ಭಕ್ತಿಯ ಪ್ರತೀಕನಾದಂತಹ ಗದುಗಿನ ವೀರನಾರಾಯಣ ಈ ಬಗ್ಗೆ ಒಂದಿಷ್ಟು ಸಂಕ್ಷಿಪ್ತವಾದಂಥ ಮಾಹಿತಿಯನ್ನು ಸಲ್ಲಿಸ್ತಾ ಇದ್ದೇನೆ. ಕನ್ನಡ ಸಾಹಿತ್ಯದಲ್ಲಿ ಕುಮಾರವ್ಯಾಸನ ಹೆಸರು ಅಜರಾಮರ. ಈ ಕವಿಯಿಂದಲೇ ಗದುಗಿನ ವೀರನಾರಾಯಣನ ಹೆಸರು ಪ್ರಸಿದ್ಧವಾಗಿದೆಯೋ ಅಥವಾ ವೀರನಾರಾಯಣನ ದೇಗುಲದಿಂದಲೇ ಕುಮಾರವ್ಯಾಸನ ಹೆಸರು ಪ್ರಸಿದ್ಧವಾಗಿದೆಯೋ ಎನ್ನುವಷ್ಟು ಈ ದೇವರ ಮತ್ತು ಕವಿಯ ಶ್ರೇಷ್ಠತೆ ಅವಿನಾಭಾವ ಸಂಬಂಧವಿದೆ. ಈಗ ನಾನು ಶಿವಮೊಗ್ಗದಿಂದ ಗದುಗಿನ ಕಡೆಗೆ ಹೊರಟಿದ್ದೇನೆ. ಸ್ನೇಹಿತರೆ, ಕನ್ನಡ ಸಾಹಿತ್ಯದಲ್ಲಿ ಕುಮಾರವ್ಯಾಸ ರಚಿಸಿದ ಕರ್ನಾಟ ಭಾರತ ಕಥಾಮಂಜರಿ ಅತ್ಯಂತ ಮಹತ್ವಪೂರ್ಣವಾದಂತಹ ಮೇರುಕೃತಿ. ಆದರೆ ಕುಮಾರವ್ಯಾಸನು ಅತ್ಯಂತ ವಿನೀತ ಭಾವದಿಂದ ತಾನೊಬ್ಬ ಬರಿಯ ಲಿಪಿಕಾರ, ವೀರನಾರಾಯಣನೇ ಕವಿ ಎನ್ನುವಂತಹ ಅವನ ಭಕ್ತಿ ವಿನೀಯತೆಗೆ ಮರು ಮಾತೇ ಇಲ್ಲ. ಹೀಗಾಗಿ ನಾವು ಗದುಗಿನ ವೀರನಾರಾಯಣ ದೇವಾಲಯದ ಬಗ್ಗೆ ಮಾತಾಡುವಾಗ ಅಥವಾ ಹೇಳುವಾಗ ಕುಮಾರವ್ಯಾಸನನ್ನು ಬೇರೆ ಮಾಡಿ ಅಥವಾ ವೀರನಾರಾಯಣನನ್ನು ಬೇರೆ ಮಾಡಿ ಮಾತಾಡೋ ಹಾಗೇ ಇಲ್ಲ. ಇತಿಹಾಸದ ಪ್ರಕಾರ ವಿಷ್ಣುವರ್ಧನ ನಿರ್ಮಿಸಿದ ಪಂಚನಾರಾಯಣ ದೇವಾಲಯದಲ್ಲಿ ತಲಕಾಡು ಕೀರ್ತಿನಾರಾಯಣ, ಬೇಲೂರು ಚನ್ನಕೇಶವ, ಮೇಲುಕೋಟೆ ಚೆಲುವನಾರಾಯಣ, ತೊಂಡನೂರು ನಂಬಿನಾರಾಯಣ ಹಾಗೂ ಈ ಗದುಗಿನ ವೀರನಾರಾಯಣ ಈ 5 ದೇವಾಲಯವನ್ನು ತನ್ನ ಗುರುಗಳಾದ ರಾಮಾನುಜಾಚಾರ್ಯರ ಆದೇಶದ ಮೇರೆಗೆ ನಿರ್ಮಾಣ ಮಾಡಿದ ಅಂತ ಹೇಳಲಾಗತ್ತೆ. ಗದುಗಿನ ವೀರನಾರಾಯಣ ದೇವಾಲಯವನ್ನು ಹೊಯ್ಸಳ ರಾಜ ವಿಷ್ಣುವರ್ಧನನು ಕ್ರಿಸ್ತ ಶಕ 1117ರಲ್ಲಿ ನಿರ್ಮಿಸಿದನೆಂದು ನಂಬಲಾಗಿದೆ. ಇಲ್ಲಿನ ಗರ್ಭಗುಡಿ, ಮಹಾದ್ವಾರಗಳು, ಗೋಪುರಗಳು, ಗರುಡ ಗಂಬವು ಅತ್ಯಂತ ಪ್ರಸಿದ್ಧವಾಗಿದೆ. ದೇವಾಲಯದಲ್ಲಿರುವಂತಹ ವೀರನಾರಾಯಣ ಮೂರ್ತಿ ಸ್ವಯಂಭೂ ಮೂರ್ತಿಯಾಗಿದ್ದು ಕಪ್ಪು ಶಿಲೆಯಿಂದ ಕೂಡಿದೆ. ವೀರನಾರಾಯಣನು ಇಲ್ಲಿ ವೀರಗಚ್ಚೆ ಹಾಕಿದ ಭಂಗಿಯಲ್ಲಿದೆ. ಈ ಮೂರ್ತಿಯ 4 ಕೈಗಳಲ್ಲಿ ಚಕ್ರ, ಗದೆ, ಪದ್ಮಗಳೊಂದಿಗೆ ಅಭಯವನ್ನು ನೀಡುತ್ತಾ ವೀರಗಚ್ಚೆ ಹಾಕ್ಕೊಂಡಿರೋದ್ರಿಂದ ಹೋರಾಡುವ ವೀರನಂತೆ ಕಾಣೋದ್ರಿಂದ ಈ ಸ್ವಾಮಿಯನ್ನು ವೀರನಾರಾಯಣನೆಂದು ಕರೆಯಲಾಗಿದೆ. ಸ್ನೇಹಿತರೆ, ವೀರನಾರಾಯಣನ ಮೂರ್ತಿಯ ಪ್ರಭಾವಳಿಯಲ್ಲಿ ದಶಾವತಾರ ಹಾಗೂ ಕೆಳಗಡೆ ತಾವು ನೋಡ್ತಾ ಇದ್ದೀರಿ ಲಕ್ಷ್ಮೀದೇವಿ ಹಾಗೂ ಗರುಡರ ಸುಂದರವಾದಂತಹ ಕೆತ್ತನೆಗಳನ್ನು ನಾವು ಇಲ್ಲಿ ಕಾಣಬಹುದಾಗಿದೆ. ಸ್ನೇಹಿತರೆ, ದೇವಸ್ಥಾನದ ಒಟ್ಟಾರೆ ಇಲ್ಲಿದೆಯಲ್ಲ ವಾಸ್ತುಶಿಲ್ಪದ ವಿಶೇಷ ಅಂದರೆ ಇಲ್ಲಿ ಚಾಲುಕ್ಯ, ಹೊಯ್ಸಳ ಮತ್ತು ವಿಜಯನಗರದ ಶೈಲಿಗಳಲ್ಲಿ ನಿರ್ಮಾಣ ಆಗಿದೆ. ದೇವಾಲಯದ ಮಹಾದ್ವಾರ ಮತ್ತು ಗೋಪುರಗಳು ವಿಜಯನಗರದ ಶೈಲಿಯಲ್ಲಿ ಇದೆ. ಇಲ್ಲಿನ ಗೋಪುರದ ಗೋಡೆಯ ಮೇಲೆ ಮಿಥುನ ಶಿಲ್ಪಗಳಿರುವುದು ವಿಶೇಷ ಅನಿಸ್ಕೊಂಡಿದೆ. ಈ ಮಿಥುನ ಶಿಲ್ಪಗಳನ್ನು ಯಾಕೆ ಮಾಡಿರ್ತಾರೆ ಅಂತಂದರೆ, ಸಾಮಾನ್ಯವಾಗಿ ದೇವಾಲಯದಲ್ಲಿ ದೇವರ ದರ್ಶನ ಮಾಡಬೇಕಾದ್ರೆ ನಮ್ಮ ಕಾಮಗಳನ್ನು ಜಯಿಸಿ ದೇವರ ದರ್ಶನವನ್ನು ಮಾಡಬೇಕು ಅಂತ. ನಾವು ಆ ಮಿಥುನ ಶಿಲ್ಪಗಳಲ್ಲಿಯೇ ಮಗ್ನರಾಗಿ ಒಳಗಡೆ ಹೋದರೆ ಭಕ್ತಿ ನಮಗೆ ಸಿಗೋದಿಲ್ಲ. ಜಿತೇಂದ್ರಿಯತ್ವ ಬೇಕು. ಅಂದರೆ ಈ ಮಿಥುನ ಶಿಲ್ಪಗಳನ್ನು ನೋಡಿಯೂ ಸಹ ನಾವು ವೈರಾಗ್ಯ ಮತ್ತು ಭಕ್ತಿಯಿಂದ ಭಗವಂತನನ್ನು ನೋಡಬೇಕು ಅನ್ನುವಂಥದ್ದನ್ನು
ನಮ್ಮ ಹಿರಿಯರು ಈ ರೀತಿ ಮಾಡಿರ್ತಾರೆ. ಮಹಾದ್ವಾರ ಅಂತ ನೋಡೋದ್ರಲ್ಲಿ ಅಲ್ಲಿ ಶ್ರೀಕೃಷ್ಣನ ಅವತಾರದ ಅನೇಕ ಚಿತ್ರಗಳು ಸುಂದರವಾಗಿ ಕೆತ್ತಲ್ಪಟ್ಟಿದೆ. ಹೊಯ್ಸಳರ ಶೈಲಿಯಲ್ಲಿ ದೇವಾಲಯದ ಮುಂದುಗಡೆ ಇರುವ ಗರುಡಗಂಬ ಹಾಗೂ ರಂಗಮಂಟಪಗಳ ರಚನೆಯಾಗಿದೆ. ಸ್ನೇಹಿತರೆ, ಚಾಲುಕ್ಯರ ಶೈಲಿಯಲ್ಲಿ ಗರ್ಭಗುಡಿಗೆ ಹೊಂದಿಕೊಂಡಿರುವ ಮಂಟಪ ಇದೆ. ತಾವು ನೋಡ್ತಾ ಇದ್ದೀರಿ, ಇದೇನು ಕವಿ ಕುಮಾರವ್ಯಾಸ ಸ್ತಂಭ ಅಂತ. ಈತನ ಬಗ್ಗೆ ಹೇಳೋದಾದರೆ, ವೀರನಾರಾಯಣನ ಪರಮ ಭಕ್ತನಾದಂತಹ ಕುಮಾರವ್ಯಾಸನ ಮೂಲ ಹೆಸರೇ ನಾರಣಪ್ಪ. ಇವನು ಕೋಳಿವಾಡ್ದವನು. ಮೂಲತಃ ವೀರನಾರಾಯಣನ ಪರಮ ಭಕ್ತನಾಗಿ ಕರ್ನಾಟ ಭಾರತ ಕಥಾಮಂಜರಿಯನ್ನು ರಚಿಸಿದ ಬಗ್ಗೆ ಒಂದು ದಂತಕಥೆ ಇದೆ. ಕುಮಾರವ್ಯಾಸ ಈ ಕೃತಿಯನ್ನು ರಚಿಸುವಾಗ ದೇವಾಲಯದ ಒಳಾಂಗಣದಲ್ಲಿರುವ ಬಾವಿಯಲ್ಲಿ ಸ್ನಾನ ಮಾಡಿ ಒದ್ದೆ ಬಟ್ಟೆಯನ್ನುಟ್ಟು ವೀರನಾರಾಯಣನ ಮುಂದಿರುವ ಈ ಕಂಬ ತೋರಿಸ್ತಾ ಇದ್ದೀನಲ್ಲ, ಈ ಕಂಬದ ಕೆಳಗೆ ಕುಳಿತು ಕಾವ್ಯ ರಚನೆಯನ್ನು ಮಾಡಿದ್ದಲ್ಲದೆ ಭಕ್ತಿಯಿಂದ ಉಟ್ಟ ಬಟ್ಟೆ ಒಣಗುವವರೆಗೂ ತನ್ಮಯತೆಯಿಂದ ಕಾವ್ಯವನ್ನು ರಚನೆ ಮಾಡ್ದ. ಅಷ್ಟೇ ಅಲ್ಲ, ಅದನ್ನು ಬರೆದಿದ್ದನ್ನು ಹಾಡ್ತಾ ಇದ್ದ ಅಂತ ಹೇಳಲಾಗತ್ತೆ. ಇಂದೂ ಸಹ ಇದಕ್ಕೆ ಸಾಕ್ಷೀಭೂತವಾಗಿ ವೀರನಾರಾಯಣನ ಎದುರುಗಡೆ ಇರುವಂತಹ ಕಂಬದ ಮೇಲೆ ಕುಮಾರವ್ಯಾಸನ ಸ್ತಂಭ ಅಂತ ಹೇಳಿ ಬರೆದಿರೋದನ್ನು ನಾವು ಕಾಣಬಹುದಾಗಿದೆ. ರಾಷ್ಟ್ರಕವಿ ಕುವೆಂಪುರವರು ಹೇಳಿದ್ದಾರೆ ಕುಮಾರವ್ಯಾಸನ ಬಗ್ಗೆ, ಅವನ ಕಾವ್ಯದ ಬಗ್ಗೆನೂ. ಕುಮಾರವ್ಯಾಸನು ಹಾಡಿದನೆಂದರೆ ಕಲಿಯುಗ ದ್ವಾಪರವಾಗುವುದು, ಭಾರತ ಕಣ್ಣಲ್ಲಿ ಕುಣಿಯುವುದು, ಮೈಯಲ್ಲಿ ಮಿಂಚಿನ ಹೊಳೆ ತುಳುಕಾಡುವುದು. ಸ್ನೇಹಿತರೆ, ನಿಜವಾಗಿಯೂ ಹೇಳ್ತಾ ಇರಬೇಕಾದ್ರೇ ನನಗೆ ಮೈಯೆಲ್ಲ ರೋಮಾಂಚನವಾಗ್ತಾ ಇದೆ. ಸ್ನೇಹಿತರೆ, ಇದನ್ನು ನೆನಪಿಸ್ಕೊಂಡ್ರೆ ಈ ದೇವಾಲಯಕ್ಕೆ ಭೇಟಿ ನೀಡಿದಾಗ ಇನ್ನೂ ಸಹ ಕುಮಾರವ್ಯಾಸ ಗದುಗಿನ ವೀರನಾರಾಯಣನ ಮುಂದೆ ಕುಳಿತು ಮಹಾಭಾರತ ಕಾವ್ಯವನ್ನು ಹಾಗೂ ಶ್ರೀಕೃಷ್ಣನನ್ನು ಭಕ್ತಿ ಪರವಶತೆಯಿಂದ ಹಾಡಿ ಕುಣಿಯುತ್ತಿದ್ದಾನೆ ಅಂತ ನಮಗೆ ಅನಿಸ್ತದೆ. ನೀವು ಸಹ ಅಲ್ಲಿಗೆ ಹೋದಾಗ ಈ ರೀತಿಯ ಭಾವನೆ ಬಂದೇ ಬರುತ್ತೆ. ಸ್ನೇಹಿತರೆ, ಗದುಗಿನ ವೀರನಾರಾಯಣ ದೇವಾಲಯವು ಐತಿಹಾಸಿಕ ಹಾಗೂ ಕಾರಣಿಕ ಕ್ಷೇತ್ರವಾಗಿದ್ದು, ಜೊತೆಗೆ ಕುಮಾರವ್ಯಾಸನ ಕರ್ನಾಟ ಭಾರತ ಕಥಾಮಂಜರಿಯ ಮಹಾಕಾವ್ಯಕ್ಕೆ ಸ್ಫೂರ್ತಿ ನೀಡಿ ಕನ್ನಡ ಸಾಹಿತ್ಯಕ್ಕೆ ಅಪೂರ್ವ ಕಾಣಿಕೆ ನೀಡಿದಂತಹ ನೆಲೆಯಾಗಿದೆ. ಭಕ್ತ ಶ್ರೇಷ್ಠ ಕವಿಯ ಹಾಗೂ ಭಗವಂತನ ಜೊತೆಗೆ ಕಲಾವೈಭವದ ದ್ಯೋತಕವಾಗಿದೆ. ಅಲ್ಲಿರುವಂತಹ ನೋಡಿ, ಕಲೆ ಹೇಗೆ ಅರಳಿದೆ ಶಿಲೆಯಲ್ಲಿ, ಹಾಗೆಯೇ ಆ ಭಗವಂತನಾದಂಥ ವೀರನಾರಾಯಣನ ನೋಡ್ತಾ ಇದ್ದರೆ ನಮಗೂ ಸಹ ಅಂತಹ ಭಕ್ತಿ ಪರವಶತೆ ಉಂಟಾಗೋದ್ರಲ್ಲಿ ಸಂಶಯ ಇಲ್ಲ. ದಯಮಾಡಿ ನಾವು ಕನ್ನಡಿಗರು ಇಂತಹ ಕುಮಾರವ್ಯಾಸನ ಸ್ಥಳವಾದಂತಹ ಈ ಗದುಗಿನ ವೀರನಾರಾಯಣ ದೇವಾಲಯಕ್ಕೆ ಒಮ್ಮೆಯಾದರೂ ಭೇಟಿ ನೀಡಿ ಆ ಭಗವಂತನ ದರ್ಶನ ಮಾಡೋದ್ರ ಜೊತೆಗೆ ಅಂತಹ ಮಹಾಕವಿ ಕುಳಿತು ರಚನೆ ಮಾಡಿದಂತಹ ಆ ಕಾವ್ಯದ ಒಂದು ಶ್ರೇಷ್ಠತೆ ನಮಗೆ ಅನುಭವಕ್ಕೆ ಬರಬೇಕು ಅಂತಂದರೆ ನಾವು ಇಲ್ಲಿಗೆ ಬರಲೇಬೇಕು. ಸ್ನೇಹಿತರೆ, ಈಗ ನಮ್ಮ ಕೇಶಸಿದ್ಧಿ ತೈಲದ ಬಗ್ಗೆ ಒಂದಿಷ್ಟು ನಿಮಗೆ ಜಾಹೀರಾತು. ಸ್ನೇಹಿತರೆ, ತಾವು ನೋಡ್ತಾ ಇದ್ದೀರಿ, ಹಾಗೆಯೇ ಕೇಶಸಿದ್ಧಿ ತೈಲವನ್ನು ತೆಗೆದುಕೊಂಡಂತಹ ನಮ್ಮ ಗ್ರಾಹಕರು, ವ್ಯಾಪಾರಸ್ಥರು, ಅವರಿಗೆ ನಾನು ಇಲ್ಲಿ ಶುಭವಂದನೆಗಳನ್ನು ತಿಳಿಸ್ತಾ ಅವರನ್ನು ನಿಮ್ಮ ಮುಂದೆ ಇಲ್ಲಿ ನಾನು ತರ್ತಾ ಇದ್ದೇನೆ. ಸ್ನೇಹಿತರೆ, ತಾವು ಸಹ ಕೇಶಸಿದ್ಧಿ ತೈಲವನ್ನು ಉಪಯೋಗಿಸಿ ಅದರ ಅನುಕೂಲತೆಯನ್ನು ಪಡೆದುಕೊಳ್ಳಬಹುದು. ಈಗಾಗಲೇ ಹೇಳಿದ್ದೇವೆ, ಇದನ್ನು ಕೇಶಸಿದ್ಧಿ ತೈಲವನ್ನು ಬಳಸಿದವರು ತಮ್ಮ ಖುಷಿಯನ್ನು, ಆನಂದವನ್ನು, ತೃಪ್ತಿಯನ್ನು ವ್ಯಕ್ತಪಡಿಸಿದ್ದಾರೆ. ನೀವು ಸಹ ಒಮ್ಮೆ ಇದನ್ನು ಉಪಯೋಗಿಸಿ ನೋಡಿ, ಅನಂತರ ನಿಮ್ಮ ಅನುಭವ ನೀವೇ ಹೇಳುತ್ತೆ. ನಮಸ್ಕಾರ.